ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮಲ್ಲಿರುವಾತನು ದೊಡ್ಡವನು. ಅದಕ್ಕೆ ಆಧಾರವಾಗಿ 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ, ಪ್ರಿಯರಾದ ಮಕ್ಕಳೇ, ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಲೋಕದಲ್ಲಿರುವವನಿಗಿಂತ ನಿಮ್ಮೊಳಗಿರುವಾತನು ಹೆಚ್ಚಿನವನು. ಲೋಕದಲ್ಲಿ ಇರುವವನು ಯಾರು? ಸೈತಾನನು, ಲೋಕಾಧಿಪತಿ. ಅವನಿಗಿಂತ ದೊಡ್ಡವನಾದ ದೇವರು ನಮ್ಮ ಒಳಗಡೆ ಇದ್ದಾರಂತೆ. ಒಂದು ಸಾರಿ ಪ್ರವಾದಿಯಾದ ಎಲೀಷನು ದೋತಾನಿನಲ್ಲಿರುವಾಗ ಆರೆಮ್ಯರ ಅರಸನು ಎಲೀಷನನ್ನು ಹಿಡಿಯಲು ರಥಾಶ್ವಗಳನ್ನು ಕಳುಹಿಸಿದನು. ದೊಡ್ಡ ರಥಾಶ್ವಗಳು, ಮಹಾಸೈನ್ಯ ಪಟ್ಟಣವನ್ನು ಸುತ್ತುವರೆದಿತ್ತು. ಅದನ್ನು ನೋಡಿದಂಥ ಎಲೀಷನ ಸೇವಕನು, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂಬುದಾಗಿ ಎಲೀಷನಿಗೆ ಹೇಳಿದಾಗ, ಆಗ ಎಲೀಷನ ಹೇಳುತ್ತಾದನೆ, ಹೆದರಬೇಡ, ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ. ಅವನ ಕಣ್ಗಳನ್ನು ಸ್ವಾಮಿ ತೆರೆ ಎಂಬುದಾಗಿ ಹೇಳಿದಾಗ ಅವನ ಕಣ್ಗಳು ತೆರೆಯಲ್ಪಟ್ಟು ನೋಡಿದಾಗ ಗೊತ್ತಾಯಿತು, ಶತ್ರುಗಳಿಗಿಂತ ಇವರ ಕಡೆ ಇದ್ದಂಥ ದೊಡ್ಡ ದೇವದೂತ ಸೈನ್ಯ ಹೆಚ್ಚಿನವರಿದ್ದರು. ನೋಡ್ರಿ, ಅದಕ್ಕೆ ಯೋಹಾನನು ತಿಳಿಸ್ತಾನೆ, ನಮ್ಮಲ್ಲಿರುವಾತನು ದೊಡ್ಡವನು, ಹೆಚ್ಚಿನವನು. ಎಲೀಷನ ಹೇಳಿದನು, ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಯಾರೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಂದು ಗ್ರಾಮದಲ್ಲಿ ಒಬ್ಬ ಯೌವನಸ್ಥನಿದ್ದನ್ರಿ. ಅವನು ಒಬ್ಬ ದೊಡ್ಡ ಬಲಶಾಲಿಯ ಬಳಿಯಲ್ಲಿ ಕೆಲಸ ಮಾಡಬೇಕೆಂಬುವಂಥ ಒಂದು ಆಸೆ ಇತ್ತು. ಆದುದರಿಂದ ಈ ಲೋಕದಲ್ಲಿ ಯಾರು ಬಲಶಾಲಿ ಎಂಬುದಾಗಿ ಹುಡುಕುತ್ತಾ ಪಟ್ಟಣ ಗ್ರಾಮಗಳಲ್ಲಿ ತಿರುಗಿದನು. ಒಂದು ಕಡೆ ಭಯಂಕರವಾದ ಮಲ್ಲ ಯುದ್ಧ ನಡೆಯುತ್ತಾ ಇತ್ತು. ಆ ಯುದ್ಧದಲ್ಲಿ ಜಯಗಳಿಸಿದ ವ್ಯಕ್ತಿಯ ಹತ್ರ ತಾನು ತನ್ನ ಇಷ್ಟವನ್ನು ಹೇಳಿದನು, ಅಯ್ಯ, ನೀವೇ ಬಲಶಾಲಿ ಪ್ರಪಂಚದಲ್ಲಿ, ಆದುದರಿಂದ ನಾನು ನಿಮ್ಮ ಶಿಷ್ಯನಾಗಿ ನಿಮ್ಮ ಕೈ ಕೆಳಗೆ ಇದ್ದು ಕೆಲಸ ಮಾಡುತ್ತೇನೆ, ನೀವೆಲ್ಲಿ ಹೋದರೂ ನಿಮ್ಮ ಜೊತೆಯಲ್ಲೇ ಬರ್ತೇನೆ ಎಂಬುದಾಗಿ ಹೇಳಿದ. ಆತನು ಸಹ ಇವನನ್ನು ಕೆಲಸಕ್ಕೆ ಸೇರಿಸಿಕೊಂಡ. ಇವನೇ ಬಲಶಾಲಿ ಎಂಬುದಾಗಿ ಹೇಳುತ್ತಾ ಅವನು ಸಂತೋಷವಾಗಿದ್ದ. ಕೆಲವು ತಿಂಗಳುಗಳು ಕಳೆಯಿತು. ಒಂದು ದಿನ ರಾತ್ರಿ ಇಬ್ಬರು ಸ್ಮಶಾನವಿರುವ ಮಾರ್ಗದಲ್ಲಿ ಬರುತ್ತಿರುವಾಗ ದೂರದಲ್ಲಿ ಒಂದು ಮಲ್ಲಿಗೆ ಹೂವಿನ ವಾಸನೆ ಬರುತ್ತಾ ಇತ್ತು. ಝಲ್ ಝಲ್ ಎಂಬ ಗೆಜ್ಜೆಯ ಶಬ್ದ ಕೇಳುವಂತಿತ್ತು. ಆಗ ಇಬ್ಬರು ಹೆದರಿದರು. ಭಯಂಕರವಾದ ದೆವ್ವ ಇದೆ ಎಂಬುದಾಗಿ ಭಯದಿಂದ ನಡುಗುತ್ತಾ ಇದ್ದರು. ಇದನ್ನು ನೋಡಿ ಆ ಪೈಲ್ವಾನನಿಗೆ, ಆ ದೊಡ್ಡ ಆ ವ್ಯಕ್ತಿಗೆ ಕೇಳ್ತಾ ಇದ್ರು, ನೀನು ಬಲಶಾಲಿ ಎಂಬುದಾಗಿ ನಾನು ನಂಬಿದೆ, ಆದರೆ ಈ ದೆವ್ವವನ್ನು ನೋಡಿ ನೀನು ಯಾಕೆ ಹೆದರುತ್ತಾ ಇದ್ದೆ? ಇಲ್ಲಪ್ಪ, ದೆವ್ವ ನನಗಿಂತ ಬಲಶಾಲಿ, ಆದುದರಿಂದ ನಾನು ಅದ್ರ ಮುಂದೆ ನಿಂತುಕೊಳ್ಳಿಕ್ಕಾಗೋದಿಲ್ಲ, ನನಗೆ ದೆವ್ವ ಅಂದರೆ ಭಯ ಎಂಬುದಾಗಿ ಅವನು ಭಯಪಟ್ಟ. ಆಗ ಈ ಯೌವನಸ್ಥ ಯೋಚನೆ ಮಾಡ್ದ, ಹಾಗಾದರೆ ದೆವ್ವವೇ ಬಲಶಾಲಿ ಆಗಿದ್ದರೆ ಆ ದೆವ್ವಕ್ಕೆ ನಾನು ಏನಾಗಿರ್ತೇನೆ? ಗುಲಾಮನಾಗಿರ್ತೇನೆ. ಮತ್ತೆ ಅವನು ದೆವ್ವದ ಬಳಿಗೆ ಹೋಗಿ, ದೆವ್ವವೇ ನೀನೇ ಬಲಶಾಲಿಯಂತೆ, ನಾನು ನಿನಗೆ ಗುಲಾಮನಾಗಿರ್ತೇನೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ಒಂದು ಮನೆಯ ಪಕ್ಕದಲ್ಲಿ ಸೈತಾನನು ಒಬ್ಬರ ಮೈಯಲ್ಲಿ ಬರುವಾಗ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಒಬ್ಬರು ಪಾಸ್ಟರ್ ಬಂದರು. ಅವರು ಪ್ರಾರ್ಥನೆ ಮಾಡಿ ಯೇಸು ಎಂಬುದಾಗಿ ಹೇಳುವಾಗ ಈ ಸೈತಾನ ನಡಗಲು ಆರಂಭಿಸಿದ. ಹಾಗೆ ಯುವಕ ಕೇಳ್ತಾನೆ, ನೀನು ಬಲಶಾಲಿ ಎಂಬುದಾಗಿ ನಾನು ತಿಳ್ಕೊಂಡಿದ್ದೆ, ನೀನು ಯಾಕೆ ನಡುಗ್ತಾ ಇದೆಯಾ? ಆಗ ಸೈತಾನ ಹೇಳಿದಂತೆ, ಇಲ್ಲಪ್ಪ, ನಾನು ಬಲಶಾಲಿಯಲ್ಲ, ಇಡೀ ಅಖಿಲಾಂಡವನ್ನು, ಪ್ರಪಂಚವನ್ನು, ಜನರಿಗಾಗಿ ರಕ್ತವನ್ನು ಸುರಿಸಿದಂಥ ಯೇಸು ಸ್ವಾಮಿಯೇ ಬಲಶಾಲಿ ಉಳ್ಳಂಥ ದೇವರು. ಅವರ ಮುಂದೆ ಯಾರು ನಿಂತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಅವರೇ ನಿಜವಾದ ಬಲಶಾಲಿಯಾದ ದೇವರು ಎಂಬುದಾಗಿ ಸೈತಾನ ಹೇಳಿದಂತೆ. ಆಗ ಈ ಯೌವನಸ್ಥ, ಹಾಗಾದರೆ ದೇವರೇ ನಿಜವಾದ ಬಲಶಾಲಿಯಾ ಎಂಬುದಾಗಿ ಸೈತಾನನನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು, ದೇವರೇ ನೀವೇ ದೊಡ್ಡವರೆಂಬುದಾಗಿ ಹೇಳಿದಂತೆ. ನೋಡ್ರಿ, ಅದಕ್ಕೆ ಬೈಬಲಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿರುವವನಿಗಿಂತ ನಮ್ಮೊಳಗಿರುವಂಥ ದೇವರು ದೊಡ್ಡವನಾಗಿದ್ದಾನೆ. ಸೈತಾನನನ್ನು ನೋಡಿ ಹೆದರಬೇಡ್ರಿ, ಸೈತಾನ ನಮ್ಮನ್ನು ನೋಡಿ ಹೆದರಬೇಕು. ಅವನ ಹಲ್ಲು ಕಿತ್ತಂಥ ಹಾವು, ಅವನ ತಲೆ ಜಜ್ಜಲ್ಪಟ್ಟಿದೆ. ಆದುದರಿಂದ ದೇವ ಮಕ್ಕಳಾದಂಥ ನಾವುಗಳು ಬಲಶಾಲಿಯಾದಂಥ ಧೈರ್ಯ ಉಳ್ಳಂಥ ದೇವರು ನಮ್ಮೊಡನೆ ಇರುವಾಗ, ಲೋಕವನ್ನೇ ಜಯಿಸಿದಾತನ, ಲೋಕದಲ್ಲಿ ಇರುವವನಿಗಿಂತ ದೊಡ್ಡವನಾದ ದೇವರು ನಮ್ಮ ಜೊತೆ ಇರುವಾಗ ಯಾವುದಕ್ಕೂ ಭಯಪಡಬೇಡ್ರಿ. ನಮ್ಮ ದೇವರು
ದೇವರು ದೊಡ್ಡವನು, ಬಲಶಾಲಿ, ಸರ್ವಶಕ್ತನು, ಎಲ್ಶಡರಾಗಿದ್ದಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ದೇವರೇ, ನೀವು ದೊಡ್ಡ ದೇವರಪ್ಪ. ಹೇಳ್ರಿ, ನಿಮ್ಮ ಸಮಸ್ಯೆಗಳು ದೊಡ್ಡದಂತ ಹೇಳಬೇಡ್ರೆ, ನನ್ನ ಪ್ರಾಬ್ಲಮ್ ದೊಡ್ಡದಂತ ಹೇಳಬೇಡ್ರೆ, ನನ್ನ ರೋಗ ದೊಡ್ಡದೆಂಬುದಾಗಿ ಹೇಳಬೇಡ್ರೆ. ಈ ಸಮಯ ಹೇಳ್ರಿ, ನನ್ನ ಯೇಸು ದೊಡ್ಡವರು. ಹಲ್ಲೆಲೂಯಾ. ನನ್ನ ಸಾಲಗಳಿಗಿಂತ ನನ್ನ ಯೇಸು ದೊಡ್ಡವರು, ನನ್ನ ಸಮಸ್ಯೆಗಳಿಗಿಂತ ನನ್ನ ಯೇಸು ದೊಡ್ಡವರು, ನನ್ನ ಜೀವನದಲ್ಲಿ ಇರುವಂಥ ಎಲ್ಲ ಸ್ತೋತ್ರ, ಎಲ್ಲ ಸವಾಲುಗಳಿಗಿಂತ ನನ್ನ ಯೇಸು ದೊಡ್ಡವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನೀನು ದೊಡ್ಡ ದೇವರ, ದೊಡ್ಡ ಕಾರ್ಯಗಳನ್ನೇ ಮಾಡುವ ದೇವರ. ವಿಶೇಷವಾಗಿ ಅಪ್ಪ ದೇವರೇ, ನೀವು ನಮ್ಮೊಡನೆ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಪ್ಪ? ಅನೇಕ ಸಾರಿ ಬಲವುಳ್ಳ ದೇವರ ಮಹಿಮೆಯನ್ನು ನಾವು ತಿಳಿಯದೆ ಅನೇಕ ಕಾರ್ಯಗಳಿಗೆ ಹೆದರಿದ್ದೇವೆ, ಭಯಪಟ್ಟಿದ್ದೇವೆ. ಆದರೆ ದೇವರೇ, ನೀವು ನಮ್ಮ ಜೊತೆ ಇರಪ್ಪ. ದೊಡ್ಡವನಾದ ದೇವರೇ, ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗಿರುವ ದೇವರೇ, ನೀವು ಈ ದಿನ ಅನೇಕ ದೇವ ಮಕ್ಕಳ ಜೀವಿತದಲ್ಲಿ, ಕುಟುಂಬದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ನಿನ್ನ ಹಸ್ತ ಅವರ ಜೊತೆಯಲ್ಲಿರಲಿ. ಆಶೀರ್ವಾದ ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಲೋಕದಲ್ಲಿರುವವನಿಗಿಂತ ನಮ್ಮೊಳಗಿರುವ ದೇವರು ದೊಡ್ಡವರಾಗಿದ್ದಾರೆ, ಬಲಶಾಲಿಯಾಗಿದ್ದಾರೆ. ಆ ಬಲಶಾಲಿಯಾದ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೀವಿಸ್ರಿ. ಕರ್ತನು ಮಹೋನ್ನತವಾದ ಸಂಗತಿಗಳನ್ನು ನಿಮ್ಮ ಬಾಳಿನಲ್ಲಿ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.